ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಊರಿಂದ ತರಲೆಕಾಯಿ ತೊಗೊಂಬಂದಿದ್ದೆ. ಅದನ್ನು ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಏನು ಮಾಡಿದೆ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ತೀರ ಚಿಕ್ಕದಲ್ಲ, ಸ್ವಲ್ಪ ಪ್ರಮಾಣ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಖಾರ ಮುಂದಿಟ್ಟಿದ್ದೀನಿ, ಯಾಕೆಂದರೆ ಉಪ್ಪಿನಕಾಯಿ ಚೆನ್ನಾಗಿ ಬರಲಿ ಅಂತ. ಹಾಗೆ ಶುಂಠಿನೂ ಹಾಕಿಟ್ಟಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪನ್ನು ಏನಕ್ಕೆ ಬೆರೆಸ್ತೀವಿ ಅಂದರೆ ಇದನ್ನು ಒಂದು ಕಡೆಗೆ ಸ್ಟೋರ್ ಮಾಡಿ ಇಡಬೇಕು. ಆ ನಂತರ ನೀರೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ, ನೀರೆಲ್ಲ ರಸ ಬಿಟ್ಕೊಳ್ಳುತ್ತೆ. ಆ ನಂತರ ರಸ ಎಲ್ಲ ಬಿಟ್ಕೊಂಡು ಆ ನಂತರ ನೀವು ಇದಕ್ಕೆ ಮಸಾಲೆನ ಹಾಕಬೇಕು. ಇದನ್ನು ನಾವು ಒಂದು 15 ಡೇಸ್ ರಸ ಬಿಡಲಿಕ್ಕೆ ಇಟ್ಕೊಂಡು ಆ ನಂತರ ಮಸಾಲೆ ಹಾಕಿದರೆ ಒಳ್ಳೆಯದು. ನಾನಿಲ್ಲಿ 15 ಡೇಸ್ ಇಟ್ಟಿದ್ದೆ. ಆ ನಂತರ ಈಗ ಮಸಾಲೆನ ಮಾಡ್ತಾಯಿದ್ದೀನಿ. ಮಸಾಲೆ ಏನೂ ಇಲ್ಲ, ಜಸ್ಟ್ ಸಾಸಿವೆ ಮತ್ತು ಮೆಂತ್ಯನ ಹುರ್ಕೊಂಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ನಂತರ ಆ ಒಂದು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಪುಡಿನ ನಾನು ಇಲ್ಲಿ ಮುಂಚೆ ಮಾಡಿಟ್ಕೊಂಡಿದ್ನಲ್ಲ ಆ ಒಂದು ದಡಲೆಕಾಯಿ ರಸ ಬಿಟ್ಟಿದೆ, ಕೆಳಗಡೆ ಕಾಣಿಸ್ತಾ ಇದೆ. ಆ ಒಂದು ದಡಲೆಕಾಯಿಗೆ ನಾವು ಈ ಒಂದು ಮಿಶ್ರಣನ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಹಸಿಮೆಣಸು ಕೂಡ ಖಾರ ಬಿಟ್ಕೊಂಡಿದೆ. ಉಪ್ಪು ಹಾಕಿರ್ತೀವಲ್ಲ, ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ನಾನು ಈಗ ಆ ಒಂದು ಮೆಂತ್ಯ ಪುಡಿ ಮತ್ತು ಸಾಸಿವೆ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಬೇಕು. ಒಂದು 15 ಡೇಸು ಅಥವಾ 10 ಡೇಸ್ ಒಳಗಡೆ ಚೆನ್ನಾಗಿ ರಸ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ, ಯಾಕೆಂದರೆ ಟ್ಯಾಂಗಿ ಫ್ಲೇವರ್ ಬರಲಿ. ಖಾರ, ಹುಳಿ, ಸಿಹಿ ಮತ್ತು ಉಪ್ಪು ಎಲ್ಲದು ಮಿಶ್ರಣ ಆದ ತಕ್ಷಣ ಟ್ಯಾಂಗಿ ಫ್ಲೇವರ್ ಬರುತ್ತಲ್ಲ, ಹಾಗೆ ಟ್ಯಾಂಗಿ ಫ್ಲೇವರ್ ಬರಲಿ ಅಂತ ನಾನು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಸ್ಕಿಪ್ ಮಾಡ್ಬೋದು. ಈಗ ನೋಡಿ ತುಂಬ ಚೆನ್ನಾಗಾಗಿದೆ ಕಡಲೆಕಾಯಿ ಉಪ್ಪಿನಕಾಯಿ. ನೀವು ಮಕ್ಕಳ ಕ್ಲಾಸ್ ರೂಮಿನಲ್ಲಿ ನೋಡಿದ್ದೀರಾ, TLM ಅಂತ ಮಾಡಿರ್ತಾರೆ. ಹಾಗೆ ಬಣ್ಣ ಬಣ್ಣದ ಚಿತ್ತಾರಗಳು, ಹಾಗೆಯೇ ಕಾರ್ಡ್ಸು ಇವೆಲ್ಲ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರೆ ಯೋಚನೆ ಮಾಡಿದ್ದೀರಾ? ಮಕ್ಕಳಲ್ಲಿ ಏನು ಅಂತಂದರೆ ಗ್ರಹಿಕೆ ಮಾಡ್ಕೊಳ್ಳೋವಂಥ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಹೇಳುವಂಥದ್ದು ಊರಲ್ಲಿ ನಾವು ಹೇಳಿದರೆ ಅವಕ್ಕೆ ಅರ್ಥ ಆಗಲ್ಲ. ಹಾಗಾಗಿ ಮಾಡಲ್ ಮುಖಾಂತರ ಅಥವಾ ಚಾರ್ಟ್ ಮುಖಾಂತರ ಈ ಥರ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗುತ್ತೆ. ಸಿಂಪಲಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನೀವು ಏನೇ ಒಂದು ಪಾಠ ಮಾಡಬೇಕಾದ್ರೆ ಅಥವಾ ಒಂದು ಪೊಯಮ್ ಹೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು ಚಿಕ್ಕದಾದ್ರೂ TLM ಯೂಸ್ ಮಾಡಿಕೊಂಡು ಹೇಳಿ. ಚಾರ್ಟ್ ಆಗಲಿ, ಸ್ಟೋರಿ ಆಗಲಿ ಅಥವಾ ಗೊಂಬೆಗಳನ್ನಾಗಲಿ ಈ ಥರ ಏನಾದರೂ ಹೇಳಿದರೆ ಮಕ್ಕಳಿಗೆ ಬೇಗ ಅರ್ಥ ಮಾಡ್ಕೊಳ್ತಾರೆ. ಎಕ್ಸಾಂಪಲ್, ನೀವು ಆನೆ ಬಗ್ಗೆ ಏನಾದರೂ ವರ್ಣನೆ ಮಾಡ್ತಾ ಇದ್ದರೆ ಆನೆ ಚಿತ್ರ ತೋರಿಸ್ಕೊಂಡು ಮಾಡಿ, ಆವಾಗ ಮಕ್ಕಳ ಬೇಗನೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.